ಬರ್ತ್ ನಂಬರ್ 4 ಅಲ್ಲಿರೋರಿಗೆ 2026 ಯಾವ ಥರ ಇದೆ ಅಂತ. ಸೊ ಬರ್ತ್ ನಂಬರ್ 4 ಅಂತ ಬಂದಾಗ ಯಾರೆಲ್ಲ 4ನೇ ತಾರೀಕು ಹುಟ್ಟಿದಿರೋ, 13ನೇ ತಾರೀಕು ಹುಟ್ಟಿದಿರೋ, 22ನೇ ತಾರೀಕು ಹುಟ್ಟಿದಿರೋ, ಮತ್ತು 31ನೇ ತಾರೀಕು ಹುಟ್ಟಿದಿರೋ, ಇವ್ರದ್ದೆಲ್ಲರದ್ದು ಬರ್ತ್ ನಂಬರ್ 4 ಆಗುತ್ತೆ. ಸೊ ನಿಮಗೆಲ್ಲ ಲೈಫಲ್ಲಿ ತುಂಬ ಸ್ಟ್ರಗಲ್ ಆಯಿತು, ಟೆನ್ಷನ್ಸ್ ಆಯಿತು, ಪ್ರಾಬ್ಲಮ್ಸ್ ಆಯಿತು, ಎಲ್ಲ ಆಯಿತು. ಎಲ್ಲದಕ್ಕೂ ಈಗ ಗುಡ್ ಬೈ ಅಂತ ಹೇಳುವಂಥ ಒಂದು ಸಮಯ ಅಂತ ಹೇಳ್ಬೋದು. ಜಾಕ್ಪಾಟ್ ಇಯರ್ ಅಂತ ಹೇಳ್ಬೋದು, ರಾಕೆಟ್ ಇಯರ್ ಅಂತ ಹೇಳ್ಬೋದು. ಯಾವ ಥರ ನೀವು ಉಡಾವಣೆ ಮಾಡಿದ್ರೂ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕರ್ಮ ನೀವು ಮಾಡ್ತಾ ಇರಬೇಕು, ಅದಕ್ಕೆ ಫಲ ಸಿಗ್ತಾ ಇರಲಿಲ್ಲ. ಬಟ್ 101% ಈ ಸಲ ನಿಮಗೆ 2026ಕ್ಕೆ ಫಲ ಸಿಗುತ್ತೆ. ದಿ ಬೆಸ್ಟ್ ಇಯರ್ ಅಂತಲೇ ಹೇಳ್ಬೋದು ಬರ್ತ್ ನಂಬರ್ 4 ಇರೋರಿಗೆ. ಸೊ ನಿಮ್ಗೆ ಎಲ್ಲ ಗ್ರೋತ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು, ಎಲ್ಲ ರೀತಿಯ ನಿಮಗೆ ಪ್ರಾಫಿಟ್ ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಎಲ್ಲಿ ವೇರಿಯೇಷನ್ ಆಗ್ಬೋದು ಅಂದರೆ ನಿಮ್ಮ ಪರ್ಸನಲ್ ಲೈಫಲ್ಲಿ ನಿಮಗೆ ಅದು ಸ್ವಲ್ಪ ಡಿಫೆಕ್ಟ್ ಆಗ್ಬೋದು ಅಥವಾ ತೊಂದರೆಗಳಾಗ್ಬೋದು. ಅದಕ್ಕೆ ನೀವು ಏನು ಮಾಡ್ಬೋದು ಅಂದರೆ ವೆಡ್ನೆಸ್ಡೇ ಮತ್ತು ಫ್ರೈಡೇ ನಿಮ್ಮ ಫ್ಯಾಮಿಲಿ ಜೊತೆಗೆ ಈವ್ನಿಂಗ್ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಬನ್ನಿ. ಸೊ ಅದರಿಂದ ನಿಮಗೆ ಬರ್ತ್ ನಂಬರ್ 4 ಎಲ್ಲ ರೀತಿಯ ನಿಮ್ಮ ಪ್ರಾಬ್ಲಮ್ಗಳನ್ನು ನೀವು ಸುಧಾರಣೆ ಮಾಡ್ಕೋಬೋದು. ಅದಾದ ತಕ್ಷಣ ಯಾರಾದರೂ ವಿದ್ಯಾರ್ಥಿಗಳು ಏನಾದರೂ ಎಕ್ಸಾಮ್ ಸಲುವಾಗಿ ಟ್ರೈ ಮಾಡ್ತಾ ಇದ್ರು ಅಥವಾ ಜಾಬ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ರು, ಫೈನಲ್ ಎಂಟ್ರೆನ್ಸ್ ಎಕ್ಸಾಮ್ ಸಲುವಾಗಿ ಫೈನಲ್ ರಿಸಲ್ಟ್ಸ್ ಎಲ್ಲ ವೇಟ್ ಮಾಡ್ತಾ ಅಂಥವ್ರಿಗೆಲ್ಲ ನೀವು ಏನು ಮಾಡ್ಬೋದು ಅಂದರೆ ಅದರಲ್ಲಿ ದಿ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು. ಅವರಿಗೆಲ್ಲರಿಗೂ ಕೂಡ ನೀವು ಏನಂತಾರೆ ಫೋನ್ ನಂಬರ್ ರಾಹುವಿನ ನಂಬರ್ ಆಗಿರೋದ್ರಿಂದ, ರಾಹು ನಿಮಗೆ ಇಂಡಿಕೇಟ್ ಮಾಡೋದ್ರಿಂದ ರಾಹು ನಿಮಗೆ ಒಳ್ಳೆ ರೀತಿಯಿಂದ ಪಾಸಿಟಿವ್ ರಿಸಲ್ಟನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಬರ್ತ್ ನಂಬರ್ 4 ಅಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಲಕ್ಕಿ ಇಯರ್ ಅಂತ ಹೇಳ್ಬೋದು. ನಿಮ್ಮ ಕರ್ಮ ನೀವು ಮಾಡಿ ನಿಮ್ಮ ಫಲ ಮಾತ್ರ 101% ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಯಾರೆಲ್ಲ ಬರ್ತ್ ನಂಬರ್ 4 ಇದ್ದೀರೋ, ನೀವು ಟೈಗರ್ ಸಾಯಿ ಒಂದು ಕ್ರಿಸ್ಟಲ್ ಅನ್ನು ಬ್ರಾಸ್ಲೆಟ್ ಈ ವರ್ಷ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಗ್ರೋತು, ಸಕ್ಸಸ್ಸು ಮತ್ತು ನಿಮಗೆ ಆ ಒಂದು ರೆಬಲ್ ಕಾನ್ಫಿಡೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂತಂದಾಗ ಗಣೇಶನ ಆರಾಧನೆ ಮಾಡಿ, ಯಾಕಂದರೆ 4 ರಾಹುನ ಇಂಡಿಕೇಟ್ ಮಾಡುತ್ತೆ. ನೀವು ಗಣೇಶನ ಆರಾಧನೆ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಲಕ್ಗಳು ನಿಮಗೆ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗಣೇಶನ ಪೆಂಡೆಂಟ್ನ ಯೂಸ್ ಮಾಡ್ಬೋದು, ಓಂ ಗಮ್ ಗಣಪತಿ ಅನ್ನುವಂಥ ಒಂದು ಮಂತ್ರವನ್ನು ಚಾಂಟಿಂಗ್ ಮಾಡ್ಬೋದು. ಎಸ್ಪೆಷಲಿ ಬರ್ತ್ ನಂಬರ್ 4 ಇರುವವರು ಈ ವರ್ಷ ಬ್ಲೂ ಕಲರ್ ವಾಟರ್ ಬಾಟಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ.